ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಗಾರ್ಡನ್ನಲ್ಲಿ ಹೂವು ಚೆನ್ನಾಗಿ ಬರಬೇಕು ಅಂದರೆ ನಾವು ಯಾವ್ಯಾವ ರೀತಿ ಫರ್ಟಿಲೈಸರ್ಗಳನ್ನ ಹಾಕ್ತೀವಿ ಅದು ಮುಖ್ಯ ಆಗುತ್ತೆ. ಮತ್ತು ನಾವು ಅದಕ್ಕೆ ಗೊಬ್ಬರ ಕೊಡೋದು ಕೂಡ ಅಷ್ಟೇ ಮುಖ್ಯ ಆಗಿದೆ. ನಾವು ಯಾವ ರೀತಿ ಗಿಡಗಳನ್ನ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಹೂವು ಚೆನ್ನಾಗಿ ಬಿಡೋದು. ಸುಮ್ಮನೆ ಗಿಡಗಳನ್ನ ಹಾಕ್ಬಿಟ್ಟು ಮೇಂಟೈನ್ ಮಾಡಲಿಲ್ಲ ಅಂದರೆ ಯಾವ ಗಿಡನೂ ಕೂಡ ಹೂವು ಬಿಡೋದಿಲ್ಲ. ನಾವು ಯಾವ ರೀತಿ ಮೇಂಟೈನ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ನಾವು ಗಿಡಗಳಿಗೆ ಸ್ವಲ್ಪ ಕಬ್ಬಿಣಾಂಶ ಕಮ್ಮಿ ಆಗ್ತು ಅಂದರೂ ಕೂಡ ಗಿಡಗಳು ಹೂವು ಬರೋದು ಕಮ್ಮಿ ಆಗುತ್ತೆ. ನಾನು ಇವತ್ತು ಒಂದಷ್ಟು ಕಬ್ಬಿಣನ ತೊಗೊಂಡಿದ್ದೀನಿ. ನನ್ನ ಹತ್ರ ಕಬ್ಬಿಣ ಅಂತಂದರೆ ಈ ಥರ ಮೊಳೆಗಳಿರ್ತಾವಲ್ಲ, ಕಬ್ಬಿಣ ಇರುವಂತಹದ್ದು, ಆ ಥರ ಮೊಳೆಗಳನ್ನ ನಾನು ಯಾಕೆ ತೊಗೊಂಡಿದ್ದೀನಿ ಅಂತಂದರೆ ಪ್ರತಿ ಒಂದು ಗಿಡಕ್ಕೂ ಕೂಡ ನಾನು ಇದನ್ನು ಒಂದೊಂದೇ ಇಟ್ಕೊಂಡು ಬರ್ತೀನಿ. ಇದನ್ನು ಹಾಕೋದ್ರಿಂದ ಐರನ್ ಕಂಟೆಂಟ್ ಜಾಸ್ತಿ ಆಗುತ್ತೆ, ಕಬ್ಬಿಣಾಂಶ, ಆವಾಗ ಹೂವು ಚೆನ್ನಾಗಿ ಬರ್ತವೆ ಅಂತ ಹೇಳ್ಬಿಟ್ಟು ನಾನು ಪ್ರತಿ ಒಂದು ಗಿಡಕ್ಕೂ ಕೂಡ ಇವತ್ತು ಅಮಾಸೆ ಇರೋದ್ರಿಂದ ಅಮಾಸೆ ದಿನ ಈ ರೀತಿ ಇಟ್ಟರೆ ಗಿಡಗಳು ಚೆನ್ನಾಗಿ ಬರ್ತವೆ ಮತ್ತು ಹೂವು ಕೂಡ ಅಷ್ಟೇ ಚೆನ್ನಾಗಿ ಬಿಡ್ತವೆ. ಇವಾಗ ಚಳಿ ಇರೋದ್ರಿಂದ ಗಿಡಗಳಲ್ಲಿ ಹೂವು ಬರೋದು ತುಂಬಾ ರೇರು. ಆದರೂ ನಾನು ಇವತ್ತು ಗಿಡಗಳಲ್ಲಿ ಚೆನ್ನಾಗಿ ಹೂವು ಬರಬೇಕು ಅಂತ ಅಂದ್ಬಿಟ್ಟು ಇವಾಗ ಒಂದೊಂದು ಮಳೆಗಳನ್ನ ಪ್ರತಿ ಒಂದು ಗಿಡಕ್ಕೂ ಕೂಡ ನಾನು ಹಾಕ್ಕೊಂಬರ್ತಾಯಿದ್ದೀನಿ. ಹೂವಿನ ಗಿಡಕ್ಕೆ ಅಷ್ಟೇ ಅಲ್ಲ, ಯಾವುದೇ ಒಂದು ತರಕಾರಿ ಗಿಡ ಆಗಿರ್ಬೋದು, ಹಣ್ಣಿನ ಗಿಡ ಆಗಿರ್ಬೋದು, ನಿಂಬೆ ಹಣ್ಣಿನ ಗಿಡ ಆಗಿರ್ಬೋದು, ಪ್ರತಿ ಒಂದು ಗಿಡಕ್ಕೂ ಕೂಡ ನೀವು ಒಂದು ಮೊಳೆನ ಇಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಹೂವು ಚೆನ್ನಾಗಿ ಬರ್ತವೆ ಅಂತ. ನಾವು ಇದನ್ನು ಹಾಕ್ಬಿಟ್ಟು ಡೈಲಿ ನೀರು ಹಾಕೋದ್ರಿಂದ ಗಿಡಗಳ ಬೆಳವಣಿಗೆನೂ ಕೂಡ ಅಷ್ಟೇ ಚೆನ್ನಾಗಿರ್ತವೆ, ಹೂವು ಕೂಡ ಅಷ್ಟೇ ಚೆನ್ನಾಗಿ ಬಿಡ್ತಾ ಇರ್ತವೆ. ನೋಡಿ, ನಾನು ಪ್ರತಿ ಒಂದು ಗಿಡಕ್ಕೂ ಕೂಡ ಒಂದೊಂದು ಮೊಳೆನ ತೊಗೊಂಡಿದ್ದೀನಿ. ಇದಕ್ಕೆ ಕಬ್ಬಿಣ ಅಂತ ಯಾವುದೇ ಒಂದು ಕಬ್ಬಿಣ ಆಗಿರ್ಬೋದು ಅದನ್ನು ನಾವು ಈ ರೀತಿ ಇಡೋದ್ರಿಂದ ಕಾಯಿ ನೋಡಿ, ಇದಕ್ಕೂ ಕೂಡ ನಾನು ತರಕಾರಿ ಗಿಡಗಳಿಗೂ ಕೂಡ ಇವಾಗ ಇಡ್ತಾ ಇದ್ದೀನಿ. ಪ್ರತಿಯೊಂದು ನೀವು ಏನೇನು ಗಿಡಗಳು ಹಾಕ್ಕೊಂಡಿದ್ದೀರಾ ಗಾರ್ಡನ್ಗಳಲ್ಲಾಗಿರ್ಬೋದು ಅಥವಾ ಟೆರೇಸ್ ಗಾರ್ಡನ್ಗಳಲ್ಲಾಗಿರ್ಬೋದು, ಎಲ್ಲಿ ಬೇಕಾದ್ರೂ ಕೂಡ ಇದನ್ನು ನೀವು ಒಂದು ಮೊಳೆ ತಗೊಂಡು ಆ ಬುಡಕ್ಕೆ ಒಂದು ಮೊಳೆನ ಇಟ್ಟರೆ ಸಾಕು ಕಬ್ಬಿಣನ, ಆವಾಗ ಗಿಡಗಳು ಚೆನ್ನಾಗಿ ಬೆಳೀತವೆ ಮತ್ತು ಹೂವು ಕೂಡ ಅಷ್ಟೇ ಚೆನ್ನಾಗಿ ಬಿಡ್ತವೆ ಅಂತ ಹೇಳ್ಬಿಟ್ಟು ನಾನಿವತ್ತು ಅಮಾಸೆ ಇರೋದರಿಂದ ಈ ಕೆಲಸನ ಮಾಡ್ತಾಯಿದ್ದೀನಿ. ನೋಡಿ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಗಾರ್ಡನ್ಗಳಲ್ಲಿ ಹೂವು ಚೆನ್ನಾಗಿ ಬರ್ತಾಯಿಲ್ಲ ಅಂತ ಅಂದರೆ ಈ ಒಂದು ಮೊಳೆನ ಇಟ್ಟು ನೋಡಿ, ನಿಮಗೂ ಗೊತ್ತಾಗುತ್ತೆ ಇದರ ರಿಸಲ್ಟ್ ಏನು ಅಂತ. ನಾನಿವತ್ತು ಎಲ್ಲ ಗಿಡಗಳಿಗೂ ಕೂಡ ಒಂದೊಂದು ಮೊಳೆನ ಇಟ್ಕೊಂಡು ಬರ್ತಾಯಿದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಎಲ್ಲ ಗಿಡಗಳಿಗೂ ಕೂಡ ಈ ರೀತಿ ಮಾಡೋದ್ರಿಂದ ಗಿಡ ಚೆನ್ನಾಗಿ ಬರ್ತವೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಇಡ್ತಾಯಿದ್ದೀನಿ. ತುಂಬ ಹಳೆಯ ಕಾಲದಲ್ಲೆಲ್ಲ ಹೇಳ್ತಾಯಿದ್ರು ಗಿಡಗಳಲ್ಲಿ ಕಾಯಿ ಬರಲಿಲ್ಲ, ಹೂವು ಬಿಡ್ತಾಯಿಲ್ಲ, ಹಣ್ಣು ಬಿಡ್ತಾಯಿಲ್ಲ ಅಂತ ಅಂದರೆ ಈ ಮೊಳೆನ ಅವರು ಇಟ್ಕೊಂಡು ಬಂದಿದ್ದರು. ನಾವು ಇವಾಗ ಎಲ್ಲ ಗಿಡಗಳಿಗೂ ಇಡೋದ್ರಿಂದ ಗಿಡಗಳು ಚೆನ್ನಾಗಿ ಬರ್ತವೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ನಮ್ಮ ಗಾರ್ಡನ್ನಲ್ಲೂ ಕೂಡ ನಾನು ಇದೇ ಕೆಲಸನ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ಗಿಡಕ್ಕೂ ಕೂಡ ನಾನು ಇಟ್ಕೊಂಡು ಬಂದಿದ್ದೀನಿ. ನೋಡಿದ್ರಲ್ಲ ಯಾವ ರೀತಿ ಇಟ್ಕೊಂಡು ಬಂದರೆ ಗಿಡಗಳು ಚೆನ್ನಾಗಿ ಬರ್ತವೆ ಅಂತ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಸ್ನೇಹಿತರೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕೊಟ್ಟು ಶೇರ್ ಮಾಡಿ. ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.